ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಂಸತ್ತಿನಲ್ಲಿ ಮೋದಿ ಸರ್ಕಾರ ಡಿಸೆಂಬರ್ 8ನೇ ತಾರೀಕು ಚರ್ಚೆಯನ್ನು ಆರಂಭಿಸಿತು. 10 ಗಂಟೆಗಳ ಚರ್ಚೆಗೆ ಸರ್ಕಾರ ಸಂಸತ್ ಕಲಾಪದ ಸಮಯವನ್ನು ಮೀಸಲಿಟ್ಟಿತ್ತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳ ನಂತರ ವಂದೇ ಮಾತರಂ ಕುರಿತ ಚರ್ಚೆಯ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಎತ್ತು. ಈ ಚರ್ಚೆಯನ್ನ ಎತ್ತಿರೋದ್ರಲ್ಲಿ ಮೋದಿ ಸರ್ಕಾರದ ಆರ್ಎಸ್ಎಸ್ ಮನಸ್ಥಿತಿಯ ರಾಜಕೀಯ ಇದೆ ಅನ್ನೋದನ್ನ ಸಂಸತ್ತಿನಲ್ಲಿ ವಿಪಕ್ಷ ನಾಯಕರ ದಿಟ್ಟ ಭಾಷಣಗಳು ಬಯಲು ಮಾಡಿದ್ವು. ಮೋದಿ ಭಾಷಣ ಕೂಡ ಅನಗತ್ಯವಾದ ವಿಚಾರಗಳನ್ನ ಪ್ರಸ್ತಾಪಿಸಿ ಇತಿಹಾಸವನ್ನು ಮರೆತು ಅಥವಾ ಮರೆಮಾಚುವ ರೀತಿಯಲ್ಲಿದ್ದದ್ದು ವಿಪಕ್ಷ ನಾಯಕರು ಸ್ಪಷ್ಟವಾಗಿ ಎತ್ತಿ ತೋರಿಸಿದ್ರು. ಬಂಗಾಳ ಚುನಾವಣೆ ಹಿನ್ನೆಲೆಯಲ್ಲೂ ಸರ್ಕಾರದ ಉದ್ದೇಶವನ್ನ ಪ್ರಶ್ನೆ ಮಾಡಲಾಯಿತು. ದೇಶದ ಜ್ವಲಂತ ಸಮಸ್ಯೆಗಳಾದ ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋಕೆ ಇಂತಹ ಭಾವನಾತ್ಮಕ ವಿಷಯಗಳನ್ನ ಅಸ್ತ್ರವಾಗಿ ಸರ್ಕಾರ ಬಳಸ್ತಿದೆ ಅಂತ ವಿಪಕ್ಷಗಳು ಹೇಳಿದ್ವು. ವಂದೇ ಮಾತರಂ ಬಗ್ಗೆ ಈಗ ಇಷ್ಟು ಬೊಬ್ಬೆ ಹೊಡೆಯೋರು ಅದರ ನಿಜವಾದ ಅರ್ಥ ಆಶಯವನ್ನ ಅರಿತಿದ್ದಾರಾ, ದೇಶವನ್ನ ಅದೇ ರೀತಿ ಉಳಿಸ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆಗಳನ್ನ ವಿಪಕ್ಷ ನಾಯಕರು ಕೇಳಿದ್ರು. ಅಂತಿಮವಾಗಿ ವಿಪಕ್ಷ ನಾಯಕರನ್ನ ಹೆದರಿಸೋಕೆ ಅಂತಾನೆ ತೆಗೆದಿದ್ದ ಬಿಜೆಪಿ ಅಸ್ತ್ರ ಅದಕ್ಕೆ ತಿರುಗುಬಾಣ ಆಗಿದೆ ಅನ್ನೋ ಮಾತುಗಳಿವೆ. ವಂದೇ ಮಾತರಂ ಇತಿಹಾಸ, ಅದರ ಸುತ್ತಲಿನ ರಾಜಕೀಯ, ಅದರ ನೆಪದಲ್ಲಿ ಮತ್ತೊಮ್ಮೆ ತಪ್ಪು ಇತಿಹಾಸವನ್ನ ಪ್ರಚುರಪಡಿಸುತ್ತಿರುವ ನಡೆ ಇವೆಲ್ಲವನ್ನು ನೋಡ್ತಾನೆ ರಾಷ್ಟ್ರೀಯವಾದದ ಹೆಸರಲ್ಲಿ ಸರ್ಕಾರ ಒಂದು ಧರ್ಮಕ್ಕೆ ಸೀಮಿತವಾಗುವ ಸಂವಿಧಾನ ವಿರೋಧಿ ಮನಸ್ಥಿತಿಯಿಂದ ಮತ್ತೆ ಮತ್ತೆ ನಡೆದುಕೊಳ್ಳುವುದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಈ ವಿಚಾರದ ಕುರಿತು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಯಾಕೆ ಮೋದಿ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕೋಕೆ, ತನ್ನನ್ನ ಯಾರಾದ್ರೂ ಪ್ರಶ್ನೆ ಮಾಡೋದನ್ನ ತಡೆಯೋಕೆ, ನಿಜವಾದ ಸಮಸ್ಯೆಗಳ ಚರ್ಚೆಯಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೆ ಮತ್ತೆ ಭಾವನಾತ್ಮಕ ವಿಷಯಗಳನ್ನ ಮುಂದೆ ತರತ್ತೆ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಎದ್ದಿದೆ. ಇದಕ್ಕೆ ಕಾರಣ ಆಗಿದ್ದು ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ನೆಪದಲ್ಲಿ ಸರ್ಕಾರ ಸಂಸತ್ನಲ್ಲಿ ಎತ್ತಿದ ಚರ್ಚೆ. ವಂದೇ ಮಾತರಂನ 150 ವರ್ಷಗಳ ಕುರಿತು ಚರ್ಚೆ ನಡೆದಿರುವ ಈ ಹೊತ್ತಲ್ಲಾದ್ರೂ ಸರ್ಕಾರ ವಂದೇ ಮಾತರಂನ ಒಂದೇ ಒಂದು ಪದವನ್ನ ನಿಜವಾಗಿಯೂ ಅವಲಂಬಿಸಿದೆಯಾ ಅನ್ನೋ ಪ್ರಶ್ನೆ ಕೂಡ ಬಂತು. ಭವಿಷ್ಯದಲ್ಲಿ ಭಾರತ ನಿಖರವಾಗಿ ಇದೇ ರೀತಿಯದ್ದಾಗಿರತ್ತೆ ಅನ್ನೋ ಚರ್ಚೆಯೊಂದಿಗೆ ವಂದೇ ಮಾತರಂ ಅನ್ನ ಸಂವಿಧಾನ ಸಭೆಯಲ್ಲಿ ಘೋಷಣೆ ಮಾಡಲಾಯಿತು. ಅದನ್ನ 1875ರಲ್ಲಿ ಖ್ಯಾತ ಬಂಗಾಳಿ ಲೇಖಕ ಬಂಕಿಂ ಚಂದ್ರ ಚಟರ್ಜಿ ಬರೆದ್ರು. ಆನಂತರ ಆನಂದಮಠ ಕಾದಂಬರಿಯನ್ನ 1882ರಲ್ಲಿ ಪ್ರಕಟ ಮಾಡಿದಾಗ ಅದರಲ್ಲಿ ಈ ಗೀತೆಯನ್ನ ಸೇರಿಸಿದ್ರು. ಮೊದಲು ಬರೆದಿದ್ದ 2 ಚರಣಗಳಿಗೆ ಅನಂತರ ದುರ್ಗೆಯನ್ನ ಸ್ತುತಿಸುವ ಚರಣಗಳು ಸೇರಿದ್ವು. ಇದು ಆಗಸ್ಟ್ 14, 1947ರಂದು ನಡೆದ ಸಂವಿಧಾನ ಸಭೆಯ ಆರಂಭಿಕ ಗೀತೆಯಾಗಿತ್ತು. ಇದನ್ನ 1950ರಲ್ಲಿ ರಾಷ್ಟ್ರಗೀತೆಯನ್ನಾಗಿ ಮಾಡಲಾಯಿತು. ಅದಕ್ಕೂ ಮೊದಲು ರವೀಂದ್ರನಾಥ್ ಟ್ಯಾಗೋರ್ ಇದನ್ನ ಮೊದಲ ಬಾರಿಗೆ 1896ರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ್ರು. ವಂದೇ ಮಾತರಂಗೆ ಸಂಬಂಧಪಟ್ಟ ಇತಿಹಾಸವನ್ನ ಇನ್ನೂ ಕೊಂಚ ವಿವರವಾಗಿ ನಾವು ಗಮನಿಸೋದಾದ್ರೆ, ವಂದೇ ಮಾತರಂ ಗೀತೆಯ ಸುತ್ತ ಒಂದು ವಿವಾದ ಬಂಕಿಂ ಚಂದ್ರ ಚಟರ್ಜಿ ಅವರು ಬದುಕಿದ್ದಾಗ್ಲೂ ಕೂಡ ಇತ್ತು. ಅವರು ಆ ಗೀತೆಯನ್ನ ವಿಸ್ತರಿಸಿ ಹಿಂದೂ ದೇವತೆಯನ್ನ ಸ್ತುತಿಸುವ ಚರಣಗಳನ್ನ ಸೇರಿಸಿದಾಗ ಅದನ್ನ ಮುಸ್ಲಿಮರು ವಿರೋಧ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟ ಎಲ್ಲ ಸಮುದಾಯಗಳ ಹೋರಾಟವಾಗಿದ್ದಾಗ ಅದರಲ್ಲಿ ಒಂದು ಧರ್ಮಕ್ಕೆ ಸೀಮಿತವಾದಂತೆ ಕಾಣುವ ವಂದೇ ಮಾತರಂ ಹಾಡೋದ್ರ ಬಗ್ಗೆ ಆಕ್ಷೇಪಗಳು ಬಂದ್ವು. ಅಂದಹಾಗೆ ಈ ಗೀತೆ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಸೇರ್ಕೊಂಡಿದ್ದು ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಟ್ಯಾಗೋರರು ಅದನ್ನ ಹಾಡಿದ ಬಳಿಕ. ಆದ್ರೆ ಅದರೊಳಗಿನ ಧಾರ್ಮಿಕ ವಿಚಾರ ಚರ್ಚಾಸ್ಪದ ಆಯಿತು. ಅದು ಹಿಂದೂ ರಾಷ್ಟ್ರೀಯವಾದದ ಭಾಗವಾಗಿದ್ದು ನೈಜ ರಾಷ್ಟ್ರೀಯವಾದ ಮರೆಯಾಗ್ತಿದೆ ಅನ್ನೋ ತಕರಾರನ್ನ ಮುಸ್ಲಿಂ ಲೀಗ್ ಎತ್ತಿತು. ಆನಂತರ 1937ರಲ್ಲಿ ಅದನ್ನ ಮೊದಲ 2 ಚರಣಗಳಿಗೆ ಸೀಮಿತಗೊಳಿಸಿ ಬಳಸುವ ನಿರ್ಧಾರವನ್ನ ನೆಹರು ತೆಗೆದುಕೊಂಡ್ರು. ಆದ್ರೆ ಅದಕ್ಕೆ ಟ್ಯಾಗೋರರ ಸಮ್ಮತಿ ಕೂಡ ಇತ್ತು. ಮಹಾತ್ಮ ಗಾಂಧಿ ಕೂಡ ಆ ಗೀತೆಯನ್ನ ಎಲ್ಲರೂ ಒಪ್ಪಬೇಕು ಅಂತ ಬಯಸಿದ್ರೆ ಹೊರತು ಅದನ್ನ ಯಾರ ಮೇಲಾದ್ರೂ ಹೇರೋದನ್ನ ವಿರೋಧ ಮಾಡಿದ್ರು. ಅದನ್ನ 2 ಚರಣಗಳಿಗೆ ಸೀಮಿತಗೊಳಿಸಿ ಬಳಸುವಲ್ಲಿ ಅದರ ಧರ್ಮಾತೀತ ನಿಲುವು ಭಾರತಕ್ಕೆ ಹೊಂದೋದ್ರ ಬಗೆಗಿನ ಆಲೋಚನೆ ಇತ್ತು ಮತ್ತದು ನೆಹರು ಒಬ್ಬರ ಏಕಪಕ್ಷೀಯ ನಿರ್ಧಾರವೇನೂ ಆಗಿರಲಿಲ್ಲ. ಭಾರತವನ್ನ ತಾಯಿ ಅಂತ ಕಲ್ಪಿಸಿಕೊಂಡ ಗೀತೆ ವಂದೇ ಮಾತರಂ. ಬ್ರಿಟಿಷ್ ವಸಾಹತುಶಾಹಿಯಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋಕೆ ಸಮಾಜದ ವಿವಿಧ ವರ್ಗಗಳನ್ನು ಒಟ್ಟುಗೂಡಿಸಿದ ರಾಷ್ಟ್ರ ನಿರ್ಮಾಪಕರಿಗೆ ಅದು ಸ್ಫೂರ್ತಿ ನೀಡಿತ್ತು. ನಮ್ಮ ಸಂವಿಧಾನ ಅದಕ್ಕೆ ರಾಷ್ಟ್ರೀಯ ಗೀತೆಯ ಸ್ಥಾನಮಾನವನ್ನ ಕೊಟ್ಟಿದೆ. ಆ ಗೀತೆಯ ಕಥೆ, ಅದರ ಆಶಯಗಳನ್ನ ರಾಷ್ಟ್ರ ನಿರ್ಮಾಣದಲ್ಲಿನ ಅದರ ಉದ್ದೇಶವನ್ನ ನೆನಪಿಸಿಕೊಳ್ಳೋದು ಸೂಕ್ತ. ಆದರೆ ಹಾಡಿನ ವಾರ್ಷಿಕೋತ್ಸವ ಸ್ಮರಿಸುವ ಸಂಸತ್ತಿನ ಚರ್ಚೆಯನ್ನ ಸರ್ಕಾರ ಪಕ್ಷಪಾತದ ನಿಲುವಿಗೆ ಕಟ್ ಹಾಕ್ತು. ಇದರಲ್ಲಿ ಹಳೆಯ ಗಾಯಗಳನ್ನ ಮತ್ತೆ ಕೆದಕಲಾಯಿತು.
ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮತ್ತು ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ವಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ಕತ್ರಿ ಹಾಕಿದ್ರಿಂದ ವಿಭಜನೆಗೆ ಕಾರಣ ಆಯಿತು ಅಂತ ಬಿಂಸೋಕ್ ನೋಡಿದ್ರು. ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನ ರಾಜ್ಯಕ್ಕೆ ಬೆಂಬಲ ಸಂಗ್ರಹಿಸಿದ್ರಿಂದ ಮೊದಲ 2 ಚರಣಗಳನ್ನ ಮಾತ್ರ ಬಳಸುವ ಭಾರತೀಯ ಕಾಂಗ್ರೆಸ್ ನಿರ್ಧಾರ ವಿಭಜನೆಗೆ ಬೀಜಗಳನ್ನ ಬಿತ್ತಿತು ಅನ್ನೋ ಅಂಶವನ್ನ ಒತ್ತಿ ಹೇಳೋಕೆ ಪ್ರಯತ್ನಿಸಿದ್ರು. ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದರು ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಂದೇ ಮಾತರಂನ ಐತಿಹಾಸಿಕ ಸಂದರ್ಭಗಳನ್ನ ವಿವರಿಸಿದ್ರು ಮತ್ತು ವಂದೇ ಮಾತರಂ ಕುರಿತು ಯಾವುದೇ ಚರ್ಚೆಯ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ಎತ್ತಿದ್ರು. ಸಂಸತ್ತು ಭೂತಕಾಲವನ್ನ ಚರ್ಚಿಸುವ ಬದಲು ಈಗಿನ ಜ್ವಲಂತ ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಅಂತ ಪ್ರಿಯಾಂಕಾ ಹೇಳಿದ್ರು. ವರ್ತಮಾನಕ್ಕೆ ಭೂತಕಾಲ ಮುಖ್ಯವಾಗಿದೆ, ಆದರೆ ಹಳೆಯ ತಪ್ಪುಗಳೇ ಆಗದಂತೆ ತಪ್ಪಿಸೋಕೆ ಇತಿಹಾಸದಿಂದ ಸರಿಯಾದ ಪಾಠ ಕಲಿಯೋದು ಮುಖ್ಯ. ವಾಸ್ತವವಾಗಿ ವಂದೇ ಮಾತರಂ ನಂಬಿಕೆ ಮತ್ತು ಸಮುದಾಯಗಳನ್ನ ಒಂದುಗೂಡಿಸುವ ಹೊಂದಾಣಿಕೆ ಮತ್ತು ಪರಸ್ಪರ ಗೌರವದ ಮಾರ್ಗದ್ದಾಗಿದೆ ಅನ್ನೋ ವಿಶ್ಲೇಷಣೆಗಳಿವೆ. ಯಾವುದೇ ನಂಬಿಕೆಯನ್ನ ಹೇರುವ ಬದಲು ಸಾಮಾನ್ಯ ನೆಲೆಯನ್ನ ಕಂಡುಕೊಳ್ಳೋದು ಬುದ್ಧಿವಂತಿಕೆ ಅಂತ ರಾಷ್ಟ್ರೀಯ ಚಳುವಳಿಯ ನಾಯಕರು ಭಾವಿಸಿದ್ರು. ದೇಶಾದ್ಯಂತ ಲಕ್ಷಾಂತರ ಮುಸ್ಲಿಮರು ವಂದೇ ಮಾತರಂ ಪಟ್ಟಣಕ್ಕೆ ಸೇರ್ಕೊಂಡ್ರು. ಅವರು ಹಿಂದೂಗಳೊಂದಿಗೆ ಮೆರವಣಿಗೆ ನಡೆಸಿದ್ರು. ಏಕೀಕರಣ ಯೋಜನೆ ಹೆಚ್ಚಿನ ಮಟ್ಟಿಗೆ ಯಶಸ್ವಿಯಾದರೂ ಕೂಡ ವಿಭಜನೆ ಆ ಏಕತೆಯ ದುರ್ಬಲ ಸ್ವರೂಪವನ್ನ ಕಾಣಿಸ್ತು. ಜಾತ್ಯತೀತ ಸಾಂವಿಧಾನಿಕ ಭಾರತೀಯ ಸಾಮಾನ್ಯತೆಯನ್ನು ಹೊರತುಪಡಿಸಿ ಯಾವುದೇ ಗುರುತನ್ನ ಉತ್ತೇಜಿಸೋದು ಯಾವುದೇ ಸಮಯದಲ್ಲಿ ಅಪಾಯಕಾರಿ ಅನ್ನೋ ಭವಿಷ್ಯದ ಕಳಕಳಿಯನ್ನ ಅದು ವ್ಯಕ್ತಪಡಿಸಿತು. ಆ ಸಾಮರಸ್ಯದ ಇತಿಹಾಸವನ್ನ ಬಿರುಕುಗಳ ಮೂಲ ಅಂತ ಬಿಂಬಿಸೋದು ಯಾವುದೇ ಉದ್ದೇಶವನ್ನ ಪೂರೈಸೋದಿಲ್ಲ. ಭಾರತ ರಾಷ್ಟ್ರೀಯ ಉದ್ದೇಶದೊಂದಿಗೆ ಏಕತೆ ಮತ್ತು ಸಾಮರಸ್ಯವನ್ನ ಎತ್ತಿ ಹಿಡಿಬೇಕು. ಅದು ನಿಜಕ್ಕೂ ಭಾರತ ಮಾತೆಗೆ ಅತ್ಯಂತ ದೊಡ್ಡ ವಂದನೆ. ವಂದೇ ಮಾತರಂನ ಅಂತರಾಳ ಇದೇ ಆಗಿದೆ. ಆದರೆ ಬ್ರಿಟಿಷರ ವಿರುದ್ಧ ಭಾರತೀಯರೆಲ್ಲರನ್ನ ಜಾತಿ ಮತಗಳನ್ನ ಮೀರಿ ಒಗ್ಗೂಡಿಸಿದ್ದ ಗೀತೆಯನ್ನ ಇವತ್ತು ರಾಜಕೀಯ ಅಸ್ತ್ರವಾಗಿ ಬಳಸೋಕ್ ನೋಡ್ತಾ ವಿಭಜನೆಯ ಕತೆ ಹೇಳತೊಡಗಿರೋದೇ ದೊಡ್ಡ ವಿಪರ್ಯಾಸ. ಕಾಂಗ್ರೆಸ್ ಅನ್ನ ನೆಹರು ಅವರನ್ನ ಟೀಕಿಸೋಕೆ ವಂದೇ ಮಾತರಂ ಗೀತೆಯನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ನೋಡ್ಲಾಯ್ತು ಅಂತಂದ್ರೆ ಅದರ 150ನೇ ವರ್ಷದ ಹಿನ್ನೆಲೆಯ ಚರ್ಚೆಗೆ ಏನ್ ಅರ್ಥ ಬಂತು? ಅಥವಾ ಆ ಚರ್ಚೆ ಕೈಗೆತ್ಕೊಂಡಿದ್ದೇ ಈ ರಾಜಕೀಯ ಮಾಡೋದಕ್ಕಾಗಿನ? ಈ ಪ್ರಶ್ನೆಗಳು ಸಹಜವಾಗಿಯೇ ಎದ್ವು. ಯಾಕಂದ್ರೆ ವಂದೇ ಮಾತರಂ ಬಗ್ಗೆ ಚರ್ಚಿಸುವಾಗ ಒಂದೇ ಒಂದು ಬಾರಿ ಆದ್ರೂ ತಮ್ಮ ಬಗ್ಗೆ ಹೇಳ್ಕೊಳ್ಬಹುದಾದ ಇತಿಹಾಸ ಇಲ್ಲದ ಸಂಘ ಪರಿವಾರದ ನೆರಳಲ್ಲಿರುವ ಪಕ್ಷ ಇತಿಹಾಸವನ್ನ ಮತ್ತೊಮ್ಮೆ ತಪ್ಪಾಗಿ ಬಿಂಬಿಸುವ ಯತ್ನ ಮಾಡ್ತು ಅನ್ನೋದು ಕಾಣಿಸ್ತು. ವಂದೇ ಮಾತರಂ ಗೀತೆಗೆ ಕತ್ರಿ ಹಾಕಿದ್ರಿಂದ ದೇಶ ವಿಭಜನೆ ಆಯ್ತು ಅಂತ ಕಾಂಗ್ರೆಸ್ ಮೇಲೆ ಆರೋಪ ಹೊರಿಸೋಕೆ ನೋಡ್ಲಾಯ್ತೇ ಹೊರತು ವಂದೇ ಮಾತರಂ ಆಶಯಕ್ಕೆ ತಾವೆಂದಾದ್ರೂ ಬದ್ಧವಾಗಿದ್ದೀವಾ, ದೇಶವನ್ನ ಅದೇ ರೀತಿಯಲ್ಲಿ ಉಳಿಸ್ಕೊಂಡಿದ್ದೀವಿ ಅಂತ ಕೇಳ್ಕೊಳ್ಳದೆ ಹೋದ್ರು. ವಂದೇ ಮಾತರಂಗೆ 50 ವರ್ಷ ತುಂಬಿದಾಗ ನೆಹರು ಆ ಗೀತೆಯನ್ನ 2 ಭಾಗವಾಗಿಸಿದ್ರು ಅಂತ ಬಿಜೆಪಿ ಆರೋಪ ಮಾಡಿತು. 100 ವರ್ಷ ತುಂಬಿದಾಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇತ್ತು ಅಂತ ಹೇಳಲಾಯ್ತು. ಆದ್ರೆ ಈಗ 150 ವರ್ಷ ತುಂಬಿದಾಗ ಬೇಕಿರದ ವಿಷಯವನ್ನ ಕೆದಕ್ತಿರುವ ತನ್ನ ನಡೆಯನ್ನ ಸಮರ್ಥನೆ ಮಾಡಿಕೊಳ್ಳುವ ಭಂಡತನವನ್ನ ಅದು ತೋರಿಸ್ತೇ ಹೊರತು ಈ ಹೊತ್ತಲ್ಲಿ ನಿಜವಾಗಿಯೂ ಚರ್ಚೆ ಆಗ್ಬೇಕಿರುವ ವಿಷಯಗಳನ್ನ ನೋಡ್ಲೇ ಇಲ್ಲ. ಅದನ್ನೇ ವಿಪಕ್ಷಗಳು ಎತ್ತಿದ್ವು. ಈ ದೇಶದಲ್ಲಿ ವಂದೇ ಮಾತರಂನ ಒಂದೇ ಒಂದು ಪದವನ್ನು ಜಾರಿಗೆ ತರಲಾಗಿದೆಯಾ ಅಂತ ಯೋಚಿಸಬೇಕಾಗತ್ತೆ. ಓ ಮಾತೆ, ನಿನ್ನ ಭೂಮಿ ನೀರಿನಿಂದ ಸಮೃದ್ಧವಾಗಿದೆ, ಅದು ಹಣ್ಣು ಮತ್ತು ಹೂಗಳಿಂದ ತುಂಬಿದೆ, ಅದು ಮಲೆಯ ಪರ್ವತಗಳ ತಂಗಾಳಿಯಿಂದ ತಂಪಾಗಿದೆ, ನಿನ್ನ ಹೊಲಗಳು ಹಚ್ಚ ಹಸಿರಿನ ಬೆಳೆಗಳಿಂದ ಆವೃತವಾಗಿವೆ, ನಿನ್ನ ರಾತ್ರಿಗಳು ಚಂದ್ರನ ಬೆಳಕಿನಲ್ಲಿ ಮೇಯುತ್ತಿವೆ, ನಿನ್ನ ಮರಗಳು ಅರಳಿದ ಹೂವುಗಳು ಮತ್ತು ಎಲೆಗಳಿಂದ ಅಲಂಕೃತವಾಗಿವೆ, ನೀನು ನಗುವನ್ನ ಹರಡೋಳು ಮತ್ತು ಸಿಹಿ ನುಡಿಗಳನ್ನ ಮಾತನಾಡೋಳು, ಸಂತೋಷವನ್ನ ನೀಡೋಳು, ನಿನ್ನ ಲಕ್ಷಾಂತರ ಪುತ್ರರ ಧ್ವನಿಗಳು ಆಕಾಶದಲ್ಲಿ ಪ್ರತಿಧ್ವನಿಸುತ್ತೆ, ಕತ್ತಿಗಳು ಮತ್ತು ಆಯುಧಗಳು ಲಕ್ಷಾಂತರ ತೋಳುಗಳಲ್ಲಿ ಹೊಳೆಯುತ್ತೆ. ನೀನು ದುರ್ಬಲ ಅಂತ ಯಾರು ಹೇಳ್ತಾರೆ ತಾಯಿ? ನೀನು ಅಪಾರ ಶಕ್ತಿ. ನೀನು ಪ್ರತಿಕೂಲವನ್ನ ಜಯಿಸಿ ಶತ್ರುಗಳನ್ನ ನಾಶ ಮಾಡಬಲ್ಲೋಳು. ನೀನು ಜ್ಞಾನ, ಧರ್ಮ, ಹೃದಯ ಮತ್ತು ಜೀವನದ ಸಾರ. ನೀನು ಜೀವಶಕ್ತಿ. ನೀನು ತೋಳುಗಳ ಬಲ ಮತ್ತು ಹೃದಯದ ಭಕ್ತಿ. ನಾವು ನಿನ್ನನ್ನು ಪೂಜಿಸ್ತೀವಿ ಓ ಮಾತೆ. ನೀನು 10 ಆಯುಧಗಳನ್ನು ಧರಿಸುವ ತಾಯಿ ದುರ್ಗಾ. ನೀನು ಕಮಲದ ಸಿಂಹಾಸನದ ಮೇಲೆ ಕುಳಿತಿರುವ ತಾಯಿ ಲಕ್ಷ್ಮಿ. ನೀನು ತಾಯಿ ಸರಸ್ವತಿ. ಓ ಪರಿಶುದ್ಧ ತಾಯಿ, ನಾನು ನಿನಗೆ ವಂದಿಸ್ತೇನೆ. ಅಂದರೆ ಈ ದೇಶದ ಶಕ್ತಿ, ಈ ಭೂಮಿಯ ಶಕ್ತಿ, ಈ ದೇಶದೊಳಗಿನ ನೈಸರ್ಗಿಕ ಸಂಪನ್ಮೂಲಗಳಿಂದ ಜನ ಪಡೆಯುವ ಶಕ್ತಿ, ಇವೆಲ್ಲವನ್ನ ಅದು ವರ್ಣಿಸುತ್ತೆ. ಆದರೆ ಇವತ್ತು ಎಲ್ಲವೂ ನಾಶವಾಗಿದೆ. ಶುದ್ಧ ನೀರು, ಗಾಳಿ, ಮಣ್ಣಿನ ಫಲವತ್ತತೆ ಯಾವುದೂ ಇಲ್ಲ. ರೈತರಿಗೆ ಬೆಂಬಲ ನೀಡೋಕೆ ಅಥವಾ ಹೋರಾಟಕ್ಕೆ ಬೆಂಬಲ ನೀಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈ ದೇಶದ ಒಳಗಿನಿಂದ ಉದ್ಭವಿಸುವ ಪ್ರಶ್ನೆಗಳು ಸಂಸತ್ತಿನ ಕಾರಿಡಾರ್ಗಳಲ್ಲಿ ಬರದೆ ಕಳೆದು ಹೋಗ್ತಾ ಇವೆ. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ವಂದೇ ಮಾತರಂ ಹಾಡುವಾಗ ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಹುತಾತ್ಮರಾದರು. ವಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ರಾಜಕೀಯ ಘೋಷಣೆ ಆಗಿರಲಿಲ್ಲ. ಬ್ರಿಟಿಷರನ್ನ ಭಾರತ ಬಿಡಿಸಬೇಕು ಮತ್ತು ನಾವೆದ್ದು ನಿಂತು ನಮ್ಮದೇ ಆದ ಹಾದಿಯಲ್ಲಿ ಮುಂದುವರಿಬೇಕು ಅನ್ನೋ ದೃಢತೆ ಆಗಿತ್ತು. ಸಂವಿಧಾನ ಸಭೆಯ ಒಳಗೆ ಈ ಹಾಡನ್ನ ಆಧರಿಸಿ ಸಂವಿಧಾನದ ಕುರಿತು ಚರ್ಚೆಗಳು ಪ್ರಾರಂಭ ಆದವು.
ಆದ್ರೆ ಈಗ 2025ರಲ್ಲಿ ಸಂಸತ್ತಿನಲ್ಲಿ ನಿಂತಿರೋರು ಆ ಯುಗದ ನಾಯಕರನ್ನ ದೇಶವನ್ನ ಒಡೆದ್ರು ಅಂತ ಬಿಂಬಿಸಿದ್ರೆ ಇದಕ್ಕಿಂತ ಹೆಚ್ಚು ಘಾತಕವಾದತನ ಏನಿದೆ? ಸಂಸತ್ತಿನ ಚರ್ಚೆಯಲ್ಲಿ ವಿಪಕ್ಷ ನಾಯಕರು ಇವೇ ಪ್ರಶ್ನೆಗಳನ್ನ ಎತ್ತಿದ್ರು. ಮುಖ್ಯವಾಗಿ ಮೌವಾ ಮೊಯಿತ್ರಾ, ಸಂಜಯ್ ಸಿಂಗ್, ಮನೋಜ್ ಕುಮಾರ್ ಝಾ ಬಹಳ ಮಹತ್ವದ ವಿಚಾರಗಳನ್ನ ಪ್ರಸ್ತಾಪಿಸಿ ಸರ್ಕಾರವನ್ನ ಪ್ರಶ್ನೆಗಳಲ್ಲಿ ಸಿಲುಕಿಸಿದ್ರು. ಮತ್ತವರು ಎತ್ತಿದ ಪ್ರಶ್ನೆಗಳು ಬಿಜೆಪಿಯ ನಿಜ ಬಣ್ಣವನ್ನ ಬಯಲು ಮಾಡಿದ್ವು. ಮೌವಾ ಮೊಯಿತ್ರಾ ವಂದೇ ಮಾತರಂ ಗೀತೆಯ ಒಂದೊಂದು ಸಾಲಿನ ಅರ್ಥವನ್ನು ವಿವರಿಸ್ತಾ ಬಿಜೆಪಿ ಸರ್ಕಾರದ ಬೂಟಾಟಿಕೆಯನ್ನ ಬಯಲು ಮಾಡಿದ್ರು. ಸುಜಲಾಂ ಅಂದ್ರೆ ಸ್ವಚ್ಛ ಸಮೃದ್ಧ ಜಲ. ಇವತ್ತು ನಮ್ಮ ದೇಶದ 70% ಹೆಚ್ಚು ಭಾಗ ನೀರು ಕುಡಿಯೋಕೆ ಯೋಗ್ಯ ಆಗಿಲ್ಲ. ನೀರಿನ ಗುಣಮಟ್ಟದ ಅಂತಾರಾಷ್ಟ್ರೀಯ ಸೂಚ್ಯಂಕದ ಪ್ರಕಾರ 122 ದೇಶಗಳ ಪಟ್ಟಿಯಲ್ಲಿ ತೀರಾ ಕೆಳಗಿನ 120ನೇ ಸ್ಥಾನದಲ್ಲಿದೆ. ದಿಲ್ಲಿ ಮತ್ತು ಬೆಂಗಳೂರು ಸೇರಿದಂತೆ ದೇಶದ 22 ನಗರಗಳಲ್ಲಿ 2030ರ ವೇಳೆಗೆ ಅಂತರ್ಜಲ ಬರಿದಾಗಲಿದೆ. ಇಂತಹ ಕರಾಳ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಜಲಜೀವನ್ ಮಿಷನ್ಗೆ ನಿಗದಿಯಾಗಿದ್ದ ಅನುದಾನಕ್ಕೆ ಎಲ್ಲ ರಾಜ್ಯಗಳಲ್ಲೂ ಕತ್ತರಿ ಹಾಕಿದೆ. ಪಶ್ಚಿಮ ಬಂಗಾಳ ಒಂದಕ್ಕೆ ಅದು 3,000 ಕೋಟಿ ರೂಪಾಯಿ ಬಾಕಿ ಹಣವನ್ನ ಇಟ್ಕೊಂಡಿದೆ. ಸುಜಲಾಂ ಹೆಸರಲ್ಲಿ ನೀವು ಮಾಡಿದ ಕೆಲಸ ಇದು ಅಂತ ಹೇಳಿದ್ರು. ಮಲಯಜ ಶೀತಲಾಂ ಅಂದ್ರೆ ಶುದ್ಧ ಗಾಳಿ. ದಿಲ್ಲಿಯಲ್ಲಿ ವಾಯುವಿನ ಗುಣಮಟ್ಟದ ಸೂಚ್ಯಾಂಕ 800ರಿಂದ 1000ವರೆಗಿದೆ. ಮಕ್ಕಳ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ. ಹಿರಿಯ ನಾಗರಿಕರು ಸಾಯ್ತಿದ್ದಾರೆ. ಇದನ್ನ ಸರಿಪಡಿಸೋ ಬದಲು ಸರ್ಕಾರ ಕಲ್ಲಿದ್ದಲನ್ನ ಉರಿಸುವ 78% ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ವಾಯು ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಅಳವಡಿಸಿಕೊಳ್ಬೇಕಿಲ್ಲ ಅಂತ ವಿನಾಯಿತಿಯನ್ನ ಕೊಟ್ಟಿದೆ. ಪರಿಸರ ಸಚಿವಾಲಯ ತನಗೆ ನಿಗದಿಯಾಗಿದ್ದ 858 ಕೋಟಿ ರೂಪಾಯಿಗಳ ಮಾಲಿನ್ಯ ನಿಯಂತ್ರಣ ನಿಧಿಯಲ್ಲಿ ಕೇವಲ 1% ಮಾತ್ರ 2025ರಲ್ಲಿ ಬಳಸಿಕೊಂಡಿದೆ. ಕಲ್ಲಿದ್ದಲು, ಪೆಟ್ರೋಲಿಯಂನಂತಹ ಪಳೆಯುಳಿಕೆ ಇಂಧನದ ಹೊಗೆಯಿಂದಾಗಿನೇ ಭಾರತದಲ್ಲಿ ವರ್ಷಕ್ಕೆ 17.2 ಲಕ್ಷ ಜನ ಅವಧಿಗೆ ಮುನ್ನ ಸಾಯ್ತಿದ್ದಾರೆ. ಮಲಿನ ಗಾಳಿಯಿಂದಾಗಿ ನಮ್ಮ ದೇಶಕ್ಕೆ 339 ಶತಕೋಟಿ ಅಮೆರಿಕನ್ ಡಾಲರ್ ನಷ್ಟ ಆಗ್ತಾ ಇದೆ. ಅದು ನಮ್ಮ GDPಯ 9.5% ಅಂತ ಹೇಳಿದ್ರು. ಸಸ್ಯ ಶ್ಯಾಮಲಾಂ ಅಂದ್ರೆ ಮಣ್ಣಿನ ಫಲವತ್ತತೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯಕ್ಕೆ ಈ ವರ್ಷ ಮುಂಗಡ ಪತ್ರದಲ್ಲೇ 2.5% ಕಡಿತ ಮಾಡಲಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 3,600 ಕೋಟಿ ರೂಪಾಯಿಗಳನ್ನ ಕಡಿತ ಮಾಡಲಾಗಿದೆ. ದೇಶದ 30% ಭೂಮಿ ಬಂಜರು ಬಿದ್ದಿದೆ ಅಂತ ಅಂದಾಜು ಮಾಡಲಾಗಿದೆ. ದೇಶದಲ್ಲಿ 3ರಲ್ಲಿ 2 ಭಾಗದ ಮಣ್ಣಿನಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅಭಾವ ಕಂಡು ಬಂದಿದೆ. 85% ಸ್ಯಾಂಪಲ್ಗಳಲ್ಲಿ ಮಣ್ಣಿನ ಸಾರ ಹಿಡಿದಿಟ್ಕೊಳ್ಬಲ್ಲ ಕಾರ್ಬನ್ ಕೊರತೆ ಇದೆ. ಇನ್ನು ಸುಹಾಸಿನಿ, ಸುಮಧುರ ಭಾಷಣಿ ಅಂತಂದ್ರೆ ಸಿಹಿ ನಗು ಮತ್ತು ಮಧುರ ಮಾತು ಎಲ್ಲಿದೆ ಅದು? ಆಡಳಿತ ಪಕ್ಷದಲ್ಲಿರೋರು ದ್ವೇಷ ಭಾಷಣಗಳ ಮೂಲಕ ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರ ವಿರುದ್ಧ ಹಿಂಸೆಗೆ ಕರೆ ಕೊಡ್ತಾರೆ. ಬಹಿರಂಗ ಸಭೆಯಲ್ಲಿ ಅವರೆಲ್ಲರ ಕುಲನಾಶದ ಕರೆ ಕೊಡ್ಲಾಗುತ್ತೆ. ಮಾತೆತ್ತಿದ್ರೆ ನುಸುಳುಕೋರರನ್ನ, ಜಾಸ್ತಿ ಮಕ್ಕಳಿದ್ದವರನ್ನ ಓಲೈಸೋರ್ದು ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಹಿಂದೂಗಳನ್ನ ಎತ್ತಿ ಕಟ್ಟಲಾಗ್ತಿದೆ. ಎಲ್ಲರ ಮೇಲೂ ಹಿಂದಿ ಭಾಷೆ ಹೇರೋಕೆ ಹವಣಿಸಲಾಗ್ತಿದೆ ಅಂತ ಹೇಳಿದ್ರು. ಸುಖದಾಂ ವರದಾಂ ಅಂದ್ರೆ ಸುಖ ಸಂತೋಷ. ಜಾಗತಿಕ ಸಂತಸ ಸೂಚ್ಯಾಂಕದ ಪ್ರಕಾರ 147 ರಾಷ್ಟ್ರಗಳ ಪೈಕಿ ಭಾರತದ ಸ್ಥಾನ 118ರಷ್ಟು ಕೆಳಗಿದೆ. ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಅನುಮಾನದಿಂದ ನೋಡಲಾಗುತ್ತೆ, 2ನೇ ದರ್ಜೆಯವರನ್ನಾಗಿ ನೋಡಲಾಗುತ್ತೆ ಅಂತ ಹೇಳಿದ್ರು. ತುಮಿ ವಿದ್ಯಾ ತುಮಿ ಧರ್ಮ ಅನ್ನೋದು ಎಲ್ಲಿದೆ? ಈ ಸರ್ಕಾರದ ನೀತಿಯಿಂದಾಗಿ ಶಿಕ್ಷಣಕ್ಕೆ GDPಯ 6% ಇರಬೇಕಿದ್ದು ತೀರಾ ನಿಕೃಷ್ಟ ಅಂತ ಅನ್ಸುವ 3.8 ಭಾಗಕ್ಕೆ ಕುಸಿದಿದೆ. ಸುಧಾರಿತ ದೇಶಗಳಿಗಿಂತ ತೀರಾ ಕೆಳಗಿದೆ. ಕಳೆದ 2 ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಮೀಸಲಾದ ಸಹಾಯ ನಿಧಿಯಲ್ಲಿ 61% ಕಡಿತ ಮಾಡಲಾಗಿದೆ. UGC ಅನುದಾನದಲ್ಲಿ 47% ಕಡಿತ ಮಾಡಲಾಗಿದೆ ಅಂತ ಹೇಳಿದ್ರು. ಇನ್ನು ಧರ್ಮದ ವಿಚಾರವನ್ನ ಹೇಳೋದಾದ್ರೆ, ಧರ್ಮವನ್ನ ಧರ್ಮವಾಗಿನೇ ನೋಡೋಕೆ ಪ್ರಧಾನಿ ಬಯಸೋದಾದ್ರೆ ಅದು ವಾಜಪೇಯಿ ಹೇಳಿದಂತೆ ರಾಜಧರ್ಮವಾಗಿರ್ಬೇಕು. ಪ್ರಜೆಗಳನ್ನ ಅವರವರ ಜಾತಿ, ಕುಲದ ಆಧಾರದಲ್ಲಿ ವಿಂಗಡಿಸದೆ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು. ಆದರೆ ಈಗ ಈ ರಾಷ್ಟ್ರದ ಧರ್ಮ ಸಮಭಾವದ ಗುಣವನ್ನ ಚಿಂದಿ ಮಾಡಲಾಗ್ತಿದೆ ಅಂತ ಹೇಳಿದ್ರು. ಇನ್ನು ಮನೋಜ್ ಕುಮಾರ್ ಝಾ ಅವರು ಇಂದಿನ ರಾಜಕೀಯ ಪರಿಸರದಲ್ಲಿ ಈ ರಾಷ್ಟ್ರಗೀತೆಯ ಮೂಲಾಶಯವನ್ನ ನಾವು ಉಳಿಸ್ಕೊಂಡಿದ್ದೀವಾ ಅಂತ ಕೇಳಿದ್ರು. ವೈವಿಧ್ಯತೆಯನ್ನ ಆಚರಿಸಬೇಕಾದ ಸಮಯದಲ್ಲಿ ದೇಶ ಒಡೆದು ಗಲ್ಲಿ ಗಲ್ಲಿಗಳಲ್ಲಿ ದ್ವೇಷದ ಬೆಳೆ ಬೆಳೀತಾ ಇದ್ರೆ ಇದು ಯಾವ ವಂದೇ ಮಾತರಂ ಆಗತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಸಂಜಯ್ ಸಿಂಗ್ ಅವರು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಖದೀರಾಮ್ ಬೋಸ್ ವಂದೇ ಮಾತರಂ ಘೋಷಣೆ ಕೂಗಿದಾಗ ನೀವೇನ್ ಮಾಡ್ತಿದ್ರಿ ಅಂತ ಬಿಜೆಪಿ ಮತ್ತು RSS ಮಂದಿಯನ್ನ ಕೇಳಿದ್ರು. ವಂದೇ ಮಾತರಂ ಹಾಡಿದ್ದಕ್ಕಾಗಿ ಜೈಲಿಗೆ ಹೋದ 4 RSS ಸದಸ್ಯರ ಹೆಸರು ಹೇಳೋಕೆ ನಿಮ್ಗೆ ಸಾಧ್ಯನಾ ಅಂತ ಅವರು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಿಮ್ಗೆ ಯಾವುದೇ ಇತಿಹಾಸವಿಲ್ಲದ ಕಾರಣ ನಿಮ್ಗೆ ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. RSS ತನ್ನ ಪ್ರಧಾನ ಕಚೇರಿಯಲ್ಲಿ 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜವನ್ನ ಹಾರಿಸಲಿಲ್ಲ ಅನ್ನೋದನ್ನ ಅವರು ಪ್ರಸ್ತಾಪಿಸಿದ್ರು. ಇಂದು ವಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನ ದೇಶ ಲೂಟಿ ಮಾಡೋಕೆ ಬಳಸಲಾಗ್ತಿದೆ ಅಂತ ಹೇಳಿದ್ರು.
ಒಂದೇ ಮಾತರಮನ್ನ ಚರ್ಚೆಗೆಳೆಯುವ ಮೂಲಕ ವಿಪಕ್ಷಗಳನ್ನ ಮೌನವಾಗಿಸುವ ಅಸ್ತ್ರ ತೆಗಿತೀನಿ ಅಂತಾನೆ ಬಿಜೆಪಿ ಭಾವಿಸಿದಂತಿತ್ತು ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಆದರೆ ಬಿಜೆಪಿ ಲೆಕ್ಕಾಚಾರ ತಲೆ ಕೆಳಗಾಯಿತು. ಒಂದೇ ಮಾತರಂ ಚರ್ಚೆಯಲ್ಲಿ ವಿರೋಧ ಪಕ್ಷಗಳು ಬೆದರಲಿಲ್ಲ, ಹಿಂದೆ ಸರಿಲಿಲ್ಲ. ಬದಲಾಗಿ ಬಿಜೆಪಿನೇ ಬೆಚ್ಚಿ ಬೀಳುವಂತೆ ವಿಪಕ್ಷ ನಾಯಕರ ಭಾಷಣಗಳು ಸಂಸತ್ತಿನಲ್ಲಿ ಮೊಳಗಿದ್ವು. ಒಂದೇ ಮಾತರಂ ಚರ್ಚೆಯಲ್ಲಿ ಬಿಜೆಪಿಗೆ ಏಕಪಕ್ಷೀಯ ಮುಕ್ತ ಅವಕಾಶ ಸಿಗಲಿಲ್ಲ. ವಿರೋಧ ಪಕ್ಷಗಳ ಪ್ರಶ್ನೆಗಳನ್ನು ಎದುರಿಸೋದು ಬಿಜೆಪಿಗೆ, ಆರ್ಎಸ್ಎಸ್ ಮಂದಿಗೆ, ಮೋದಿ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.